ವಿಚಾರವಿಲ್ಲದ ಸಭೆಯೊಳು ಕೂಡಬಾರದು, ವಿಚಾರವಿಲ್ಲದ ಸಭೆಯೊಳು ಕೂಡಬಾರದು ಅಂತ ಹೇಳಿದ್ದಾರೆ. ವಿಚಾರ ಅಂದ್ರೆ ಭಗವಂತನ ಚಿಂತನೆ ಇಲ್ಲದಂತಹ ವಿಚಾರ, ಆತ್ಮಚಿಂತನೆ ಇಲ್ಲದಂತಹ ವಿಚಾರ, ಯಾಕಂದ್ರೆ ಅದಕ್ಕೆ ಅವಿಚಾರ ಅಂತ ಕರೀತಾರೆ. ಹಾಗಾಗಿ ಆ ನಿಜವಾದ ಭಕ್ತನು ಜಾತಕ ಪಕ್ಷಿ ಹಾಗೆ ಪರಮಾತ್ಮನ ಸಂಬಂಧವಾದಂತಹ ಮಾತುಗಳಿದ್ರೆ ಕೇಳ್ತಾನ, ಇರ್ಲಿಕ್ಕಂದ್ರೆ ಅಲ್ಲಿಂದ ಎದ್ದು ಹೋಗಿಬಿಡುತ್ತಾನೆ. ನಿಮಗೆ ಬಹಳ ಜನ ಭಜನೆಯನ್ನು ಕೇಳೋದಾಗುವುದಿಲ್ಲ, ಶಾಸ್ತ್ರ ಪುರಾಣವನ್ನು ಕೇಳೋದಾಗಲಿಲ್ಲ. ಇವ್ರು ಯಾರು ಹಚ್ಕೊಂಡು ಕೂತಾರೋಪ ಅಂತ ಬೈತಿರ್ತಾರೆ. ಅವರಂಥ ಪಾಪ ಯಾರಲ್ಲಿ ಇಲ್ಲ ಅಂತ ತಿಳ್ಕೋಬೇಕು. ಪಾಪ ಅಂದ್ರೆ ಏನ? ಭಗವಂತನ ಚಿಂತನವನ್ನು ಕೇಳದಂಗೆ ಮಾಡಿದಿರುವುದೇ ಪಾಪ. ಹಾಗಾಗಿ ಜಾತಕ ಪಕ್ಷಿ ಹಾಗೆ ಪರಮ ಭಕ್ತನು ಭಗವಂತನ ವಿಚಾರವನ್ನೇ ಕುರಿತು ಸಮಯವನ್ನು ಕಳೆದ ಹೊರತು ಮತ್ತೆ ಆಶ್ರಯವನ್ನು ಪಡೆಯುವುದಿಲ್ಲ. ಇನ್ನು 10ನೇ ಸೂತ್ರದೊಳಗೆ ಹಿಂದಿನ ವಿಚಾರವನ್ನು ಪ್ರಸ್ತುತಪಡಿಸ್ತಾರ. ಅನ್ಯಾಶ್ರಯಣ ತ್ಯಾಗೋವನಿಲ್ಲಥ. ನೋಡಿ, ಇತರ ಆಶ್ರಯಗಳನ್ನು ತ್ಯಜಿಸುವುದೇ ಅನನ್ಯತೆ. ನಾವು ನೀವೆಲ್ಲರೂ ಇತರ ಆಶ್ರಯವನ್ನು ಪಡೆದು ಇಲ್ಲಿ ಹೇಳ್ತಾರೆ ಮುಂದವರು, ಕೇವಲ ದುಡಿಯುವುದರಿಂದ ನಮಗೆ ಸಂಪತ್ತು ಸಿಗ್ಲಿಕ್ಕಂದ್ರೆ ಇನ್ನು ಯಾವುದೋ ಕರ್ಮಾದಿಗಳನ್ನು ಮಾಡಿ ಆ ಸಂಪತ್ತನ್ನು ಪಡೆಯಲಾಗಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ. ಹಾಗಾದ್ರೆ ನಿಜವಾಗಿ ಪರಮಾತ್ಮನಿಗೆ ಶರಣಾರ್ಥನಾದವನು ಇನ್ಯಾವುದನ್ನು ಆಶ್ರಯ ಪಡೆಯುವುದಿಲ್ಲ ಅಂತ ಹೇಳ್ತಾರ. ಅದನ್ನೇ ಟಿಪ್ಪಣಿ ಒಳಗೆ ಪರಮಹಂಸರು ಬಹಳ ಸುಂದರವಾಗಿ ಹೇಳ್ತಾರ. ವೈರಾಗ್ಯ ಅಂದ್ರೆ ಯಾವ ತರ ಹೇಳಿ ಕರೆಕ್ಟ್ ಹೇಳ್ತಾರೆ, ನಾವು ಲಕ್ಷ ಕೇಳಬೇಕು. ತ್ಯಾಗಿ ಜನರು ಮಾತ್ರ ಕಾಮಕಾಂಚನದಿಂದ ತಮ್ಮ ಮನಸ್ಸನ್ನು ಹೊರಸೆಳೆದು ಪರಮಾತ್ಮನಲ್ಲಿಡಲು ಸಮರ್ಥರು. ನಿಜವಾದ ವೈರಾಗ್ಯವಂತರಿಗೆ ದೇವರು ವಿನ ಮತ್ತಾವುದು ರುಚಿಸುವುದಿಲ್ಲ. ವಿಷಯ ಭೋಗಗಳ ಮಾತೆತ್ತಿದರೆ ಎದ್ದು ಹೋಗುತ್ತಾರೆ. ಭಗವಂತನ ಬಗೆಗೆ ಮಾತುಕತೆ ಇದ್ದರೆ ಕುಳಿತು ಕೇಳುತ್ತಾರೆ. ನೈಜ ವೈರಾಗ್ಯವನ್ನು ಪಡೆದವನು ಸ್ವಯಂ ಭಗವದ್ವಿಷಯಕ ಮಾತುಗಳನ್ನು ಉಳಿದು ಮತ್ತಾವುದನ್ನು ಅವರು ದುಂಬಿಯು ಜೇನುತುಪ್ಪ ಜೇನು ಹುಳಗಳ ಹಾಗೆ ಕೊಡುತ್ತದೆ. ಜೇನು ಕುಡಿಯದೆಂದು ಅದಕ್ಕೆ ಮತ್ತಾವ ಪುಷ್ಪವು ಹೇಳಿಸದು. ಜೇನ ಹುಳಿನ ದೃಷ್ಟಾಂತವನ್ನು ಕೊಡ್ತಾರೆ. ವೈರಾಗ್ಯ ಅಂದ್ರೆ ಇನ್ನೊಂದು ಯಾತ್ರೆ ನಾವು ತ್ಯಾಗ ಮಾಡುವುದೇ ವೈರಾಗ್ಯ. ಅದಕ್ಕೆ ನಿಜಗೊಂಡು ಬಹಳ ಸುಂದರವಾಗಿ ಸ್ಪಷ್ಟವಾಗಿ ನಮಗೆ ಕೊಡ್ತಾರೆ. ವೈರಾಗ್ಯ ಅಂದ್ರೆ ವಿಷಯದಲ್ಲಿ ಸುಖ ಇಲ್ಲ ಅನ್ನುವಂತಹ ನಿಶ್ಚಯಾತ್ಮಕ ಬುದ್ಧಿ. ಅದಕ್ಕೆ ಕೇಳು ಉಳ್ಳದೆಂದು ವಿಶ್ವ ಉಸಿಯದಳು ಮಾಡ ಉದಾಸೀನವೇ ಮಹಾವಿರತಿ. ಉದಾಸೀನ ವೃತ್ತಿ ಅಂದ್ರೆ ಅವುಗಳಲ್ಲಿ ಸುಖ ಇಲ್ಲ ಅಂತ ನಿಶ್ಚಯ ಬುದ್ಧಿ ಆಗಬೇಕು. ವೈರಾಗ್ಯವನ್ನು ಧಾರಣೆ ಎದಕ್ಕೆ ಮಾಡಬೇಕು? ಭಗವಂತನೇ ಬೇಕನ್ನುವಂಥ ನಿಶ್ಚಯ ಇತ್ತಂದ್ರೆ ವೈರಾಗ್ಯಕ್ಕೆ ಭೂಷಣ. ಮತ್ತೆ ಎಲ್ಲವನ್ನು ತ್ಯಾಗ ಮಾಡೋದು ಭಗವಂತನ ಚಿಂತನೆ ಇರ್ಬೇಕಂದ್ರೆ ವೈರಾಗ್ಯಕ್ಕೆ ಭೂಷಣವೇ ಅಲ್ಲ. ಹಾಗಾಗಿ ನಿಜವಾಗಿ ವೈರಾಗ್ಯ ಕುರಿತನು ಭಗವಂತನ ವಿಷಯವನ್ನೇ ಮಾತ್ರ ಕೇಳುತ್ತಾನೆ. ಇರ್ಲಿಕ್ಕಂದ್ರೆ ಆ ಸ್ಥಾನದಿಂದ ಬಿಟ್ಟು ಹೋಗುತ್ತಾನೆ. ಅದಕ್ಕೆ ಸಂತರ ಸಂಘ ಅಂತ ಕರೆದರು. ಅದೇ ತುಕಾರಾಮರು ಏನ್ ಕೇಳಿದರು? ನನಗೆ ಮುಕ್ತಿ ಧನ ಸಂಪದ, ನನಗೆ ಮುಕ್ತಿಯನ್ನು ಕೊಡಬೇಡ, ಸಂತರ ಸಂಘವನ್ನು ನೀನು ದಿನಾಲು ಕೊಟ್ಟು ಕರುಣಿಸು. ನೋಡಿ, ಸಂತರ ಸಂಘವನ್ನು ಕೊಟ್ಟಿವಂದ್ರೆ ಭಗವಂತನ ಕೊಟ್ಟಂದ್ರೆ ಮುಕ್ತಿ ತಾನಾಗೇ ಆಗ್ತದೆ ಅನ್ನುವಂಥದ್ದು ಅವರಿಗೆ ಒತ್ತು. ಹಾಗಾಗಿ ಸಂತರ ಸಂಘದೊಳಗೆ ಅಂತಹ ಶಕ್ತಿ ಇರುತ್ತದೆ. ಹಾಗಾಗಿ ಏನಾಗುತ್ತೆ? ನಮ್ಮ ವೃತ್ತಿ ಭಗವಂತನ ವಿಚಾರಕವಾಗಿನ ನಮ್ಮಲ್ಲಿ ಹಸಿರು ಇರಬೇಕು ಹೊರತು ಇನ್ನಾವುದನ್ನು ಅಪೇಕ್ಷೆ ಪಡಬಾರದು. ಎರಡು ಉದಾಹರಣೆ ಕೊಟ್ಟಿದ್ದಾರೆ. ಜಾತಕ ಪಕ್ಷಿ, ಜೇನು ನೊಣ. ಇನ್ನೆರಡು ನೊಣ ನಾವು ನೋಡ್ಕೋಬೇಕು. ಜೇನು ನೊಣ ಅಂದ್ರೆ ಸತ್ವಗುಣಯುಕ್ತವಾದಂಥವು.
ಗಪ್ಪು ಕೂತ ಸಾಕ್ಷಿತರ ರಕ್ತ ಕುಡಿದು ಬಿಡ್ತದೆ. ರಜೋಗುಣ ಮಾತ್ರ ಅಲ್ಲಿ ಇರ್ತತಿ, ಇಲ್ಲಿ ಇರ್ತತಿ. ಊರ್ಮಣ ಪಂಚಾಮೃತ ಮೇಲನೆ ಕೊಡ್ತತಿ, ಬೇಸಿಗೆ ಮೇಲನೆ ಕೊಡ್ತತಿ. ಆದ್ರೆ ಜೇನುನೊಣ ಮಾತ್ರ ಪುಷ್ಪವನ್ನು ಬಿಟ್ಟು ಎಲ್ಲಿ ಕೂಡ ಕೊಂಡಿರುವುದಿಲ್ಲ. ಕುಂತರೆ ಮಕರಂದ ಇರುವಂತ ಹೂಗಳ ಮೇಲೆ ಕೂಡುತ್ತದೆ, ಅದನ್ನು ಬಿಟ್ಟರೆ ತನ್ನ ಗೂಡಿನಲ್ಲಿ ಕೂಡುತ್ತದೆಯೋ ಹಾಗೆ ಭಗವಂತನೇ ಬೇಕು ಅಂತ ನಿಜವಾದ ಭಕ್ತನು ಇನ್ನು ವ್ಯರ್ಥವಾಗಿ ಸಮಯವನ್ನು ಕಳೆಯುವುದಿಲ್ಲ. ಅಷ್ಟೇ ಆಡದಷ್ಟಂತ ಕೊಟ್ಟಾರೆ. ಇವುಗಳನ್ನು ನಾವು ಆಶ್ರಯ ಪಡೆಯಲೇಬೇಕು. ಅದಕ್ಕೆ ಬಸವಣ್ಣವರು ಸಂಘಗಳು ಎರಡುಂಟು, ಒಂದು ಹಿಡಿ ಒಂದು ಬಿಡು. ಸಂತರ ಸಂಘವು ಹಿಡಿದೆವು, ದುರ್ಜನರ ಸಂಘವು ಹಿಡಿದೆವು ಅಂದ್ರೆ ಆಗುವುದಿಲ್ಲ. ಎಂದಾದರೂ ಜೇನುನೊಣ ಸಮಯ ಉಳಿದೈತೆ ಅಂತ ತಿಳಿದ ಅಡಿಗೆ ಮೇಲದು ಎಲ್ಲಿ ಕೂತದ್ ನೋಡಿರೇನ? ಎಲ್ಲಿ ಕೊಡ್ರಂಗಿಲ್ಲ. ಅದಕ್ಕೆ ನಿಜವಾದ ಪುರುಷನು ತನ್ನ ಕಾಯಕ ಪಾರಮಾರ್ಥ ಎರಡಕ್ಕೆ ತಮ್ಮ ಅಮೂಲ್ಯವಾದಂತಹ ಆವಿಷ್ಯವನ್ನು ಸದ್ಬಳಕೆಯನ್ನು ಮಾಡುತ್ತಾನೆ. ಅನ್ಯ ವ್ಯರ್ಥವಾಗಿ ಸಮಯವನ್ನು ಹರಣ ಮಾಡುವುದಿಲ್ಲ. ಇದು ನಮ್ಮಲ್ಲಿ ಬರಬೇಕು. ನಾವು ಎಷ್ಟು ಅಜ್ಞಾನಿಗಳಿದ್ದೀವಿ ಅಂದ್ರೆ ಅತ್ಯಂತ ಬೆಲೆ ಮಾಡುವಂತ ಆವೇಶವನ್ನು ಎಲ್ಲರೇ ಕೂತು ಹಾಳು ಮಾಡಿಬಿಡ್ತೀವಿ. ಎಷ್ಟು ಬೆಲೆ ಐತಂದ್ರೆ ಆವೇಶಕ್ಕೆ ಭೂಮಂಡಲದಲ್ಲಿರುವಂತ ಸಂಪತ್ತೆಲ್ಲ ಕೊಡ್ತಂದ್ರು ಕೂಡ ನಮ್ಮ ಆಯುಷ್ಯವನ್ನು ಒಂದು ದಿವಸ ಅಲ್ಲ, 3 ತಾಸು ಅಲ್ಲ, 3 ಗಂಟೆ ಅಲ್ಲ, 3 ನಿಮಿಷ ನಮ್ಮ ಆಯುಷ್ಯವನ್ನು ಕೊಡಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇಂಥ ಆಯುಷ್ಯವನ್ನು ಎಲ್ಲಿ ಹರಣ ಮಾಡಿದೀವಪ್ಪ ಅಂದ್ರೆ ವಿಷಯ ಚಿಂತನಕ್ಕಾಗಿ. ಕಾಮ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಕಾಮ ಅಂದ್ರೆ ಆಸೆ. ಅದಕ್ಕೆ ಹೇಳಲೆ ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ. 3 ದಿನದ ಸಂತೆ ಆತ್ಮನ ಕಾಣದೆ ನೀ ಕುಂತೆ. 3 ದಿನದ ಸಂತೆ ಆತ್ಮನ ಕಾಣದೆ ನೀ ಕುಂತೆ. ಬೇಡ ಪರರ ಚಿಂತೆ ನಾಳೆ ಕೇಳಿದರೇನಂತೆ. ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ. ಆವಿಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ 20, ಪ್ರಾಯದ ಗಾಯಕ್ಕೆ 30. ಶಿವನಾಮವ ಸ್ಮರಿಸೋ ಈ ಭವ ಮಾಲೆಯ ಪರಿಹರಿಸೋ. ಆಯುಷ್ಯವನ್ನು 10-15 ಅಂತ ಭಾಗವನ್ನು ಮಾಡ್ತಾರೆ. ಅದರೊಳಗೆ ನಿದ್ರೆಗೇನ 50 ನಮ್ಮ ಹಾಲು. ಇನ್ನು ಉಳಿದು ಯಾಕ್ರಿ 50. ಎಲ್ಲರೂ 100 ಬದುಕುವುದಿಲ್ಲ, ಅದಕ್ಕೆ 50 100 ಹಿಡ್ಕೋರಿ. ಅದರೊಳಗ ಪ್ರಾಯಕ 20 ಅಂತ ಹೇಳ್ತಾರ. ಪ್ರಾಯಕ ಬರಲಾಕ 20, ಪ್ರಾಯದ ಗಾಯಕ 30. ಖರ್ಚಾಗ್ರಿ ಪಟ್ಟ ಕ್ವಾಡ್ಲಿ ಹಾಕಿ ಬಿಡ್ತತಿ. ಆದ್ರ ಕ್ವಾಡ್ಲಿ ಹಾಕಿದಾಗಿನಕ್ಕಿಂತಲೂ ಹೆಚ್ಚು ನೋವು ಮುಂದೆ ಅನುಭವಿಸೋದಿರ್ತದೆ. ಹಂಗ ಯೌವನದಲ್ಲಿ ಮಾಡಿಕೊಂಡಂತ ಗಾಯ ಮುಂದೆ ಏನ್ ಮಾಡ್ಬೇಕಪ್ಪ ಅಂದ್ರೆ 30 ವರ್ಷ ಆ ಗಾಯವನ್ನು ಮಾಸಲಾಕ ನಮ್ಮ ಆಯುಷ್ಯನ ಹರಣ ಮಾಡಿಬಿಟ್ಟೆವು. ಆದ್ರೆ ಆತ್ಮನನ್ನು ಪ್ರಾಪ್ತಿಯನ್ನು ಮಾಡ್ಕೊಳಕ ನಾವು ಯಾರೂ ವಿಚಾರವನ್ನು ಮಾಡಿಲ್ಲ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದಂತಹ ಆಯುಷ್ಯವನ್ನು ಆತ್ಮಚಿಂತನೆಗೆ ಬಳಕೆ ಮಾಡುವಂತ ಭಗವಂತ ಈ ಸುತ್ತಿ ಶರೀರವನ್ನು ಕೊಟ್ಟ ನಮಗ ಈ ಭೂಲೋಕಕ್ಕೆ ಕಳಿಸಿದರೆ ನಾವು ವಿಷಯದ ಮೇಲೆ ಮುಳುಗಿ ಆಯುಷ್ಯವನ್ನೆಲ್ಲ ನಿದ್ರೆಗೆ ಸಂಸಾರಕ್ಕೆ ಹರಣ ಮಾಡಿದೀವಿ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗದಕ್ಕೆ ಏನಂತ ಕೇಳಿದ್ರೆ ಆಗುವುದಿಲ್ಲ. ಹಾಗಾಗಿ ನಿಜವಾದಂತ ಭಕ್ತನು, ವೈರಾಗ್ಯವನ್ನು ಹೊಂದಿದಂತ ಪರಮ ಭಕ್ತನು ಭಗವಂತನ ಆಶ್ರಯವನ್ನು ಪಡೆಯದೆ ಇನ್ನಾವುದನ್ನು ಬಯಸುವುದಿಲ್ಲ. ನಿಜವಾದ ವೈರಾಗ್ಯವಂತರಿಗೆ ದೇವರು ವಿನ ಮತ್ತಾವುದು ರುಚಿಸುವುದಿಲ್ಲ. ಮಾತೆತ್ತಿದ್ರೆ ಭಗವಂತನ ಕುರಿತು ಇರ್ಲಿಕ್ಕಂದ್ರೆ ಮಾತನ ಆಡಂಗಿಲ್ಲ. ಅದಕ್ಕೆ ಹೇಳಿದ್ರು
ಸಜ್ಜನರ ಕೂಡ ಇದ್ರಂದ್ರೆ ಮಾತನಾಡೋದು, ಪಾಮರ ಪುರುಷರಿದ್ರಂದ್ರೆ ಮೌನವಾಗಿರುವುದು. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆಗಾಯಿಸದೇನೆ. ನೋಡು ಕಾಯಿ ಹಂಗ ಕಾಕ 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 ಹಂಗ ವಿಷಯ ಮಾತುಗಳನ್ನು ಆಡದೆ ಮೌನವಾಗಿರ್ಬೇಕಂತ ಮನ್ಯಾಗ ಕೊಡ್ಬೇಕಂತ ಕೇಳಿದ್ರೆ ಇಲ್ಲ, ಮಹಾತ್ಮರ ಸಂಘವನ್ನು ಮಾಡಬೇಕು ಅಂತ ಮುಂದೆ ಹೇಳ್ತಾರೆ. ಹಾಗೆ ಭಗವಂತನನ್ನೇ ಆಶ್ರಯ ಮಾಡಿದೀವಿ ಅಂದ್ರೆ ಇದಕ್ಕೆ ನಿಜವಾದಂತ ವೈರಾಗ್ಯ ಅಂತ ಹೇಳ್ತಾರೆ. ಈಗ ಸನ್ಯಾಸಿಗಳಾದಂಥವರು ಯಾಕೆ ಸನ್ಯಾಸಿ ಸ್ವೀಕಾರ ಮಾಡಿದ್ದಾರೆ? ನಾವು ಸಂಸಾರ ಬೇಕಂತ ಸಂಸಾರವನ್ನು ಆರಿಸಿದವರು, ಅವರು ಭಗವಂತನೇ ಬೇಕಂತ ಆರಿಸಿದವರು. ಹಾಗಾಗಿ ನಿಜವಾಗಿಯೂ ಅವರು ವೈರಾಗ್ಯ ಪುರುಷರೇ. ಯಾಕಂದ್ರೆ ಭಗವಂತನನ್ನು ಬಿಟ್ಟು ಯಾವುದು ಬೇಡ ಅಂತ ತ್ಯಾಗ ಮಾಡಿದವರು. ಅವರಿಗೆ ಭಗವಂತ ಸಾಕ್ಷಾತ್ಕಾರವಾಗ್ತಾನೆ ಹೊರತು ಕೇವಲ ಸಂಸಾರವನ್ನು ಮಾಡುವುದರಿಂದ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ, ಮತ್ತಾವುದು ರುಚಿಸುವುದಿಲ್ಲ. ವಿಷಯ ಭೋಗಗಳ ಮಾತಿದ್ದರೆ ಎದ್ದು ಹೋಗುತ್ತಾರೆ. ಏನೋ ಅಕಸ್ಮಾತ್ ಈ ಜಗತ್ತಂದ್ರೆ ಯಾರಾದ್ರೂ ಎದುರಿಗೆ ಬರಾರ, ಪಾಮರ ವಿಷಯ ಮಾತಾಡತ್ತಿದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಜಾಗವನ್ನು ಬಿಟ್ಟು ಅವರು ಹೋಗಿ ಬಿಡ್ತಾರ. ನಾವು ಮಾತಾಡೋರು ಯಾರು ಇಲ್ಲಪ್ಪ ಅಂತ ಯಾರು ಮಾತಾಡ್ತಾರ ಅವತ್ತೇ ಹುಡುಕ್ಯಾಡಿ ಹೋಗಿ ಹೊತ್ತು ಹಾಕುವಂತ ಜನ. ಅದಕ್ಕೆ ನಿಜಗುಣರು ತಮ್ಮ ಸಾಹಿತ್ಯದೊಳಗೆ ಬಹಳ ಸುಂದರವಾಗಿ ಹೇಳಿದ್ದಾರೆ, ದುರ್ಜನರ ಸಂಘವನ್ನು ನಾವು ಬಿಡಬೇಕಂತ. ಒಂದರಿಂದ ಅನರ್ಥ ಕೋಟಿ ಬಂದಡಿಸುತ್ತಿರುವುದೆಂದೊಡೆ ಗುಣಗಳಿಗಳು ಒಂದಿರಲು ಇನ್ನೇನವುದು ಅನ್ನುವಂತ ಪದ್ಯದೊಳಗೆ ಹೇಳ್ತಾರೆ. ಒಂದಾದಷ್ಟು ಗುಣ ಅನಂತ ಕೋಟಿ ದುಃಖಗಳನ್ನು ತಂದು ಹೊಡೆದೈತ್ರಿ. ಬಂದ ಅಂದ್ರೆ ದುಃಖ ಕಟ್ಟಲ್ಪಡುವಂತೆ, ಮತ್ತು ಗುಣಾವಳಿ ಅಂದ್ರೆ ಸಮೂಲ ಇತ್ತಂದ್ರೆ ಎಷ್ಟು ದುಃಖ ಆಗುತ್ತೆ ನನಗೆ ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾರೆ ನಿಜಗುಣರು. ಅಲ್ಲಿ ಹೇಳ್ತಾರೆ ಅವರು, ಕುಮತ ಶಾಸ್ತ್ರಾನುಗತಿ, ದೇಹದ ಅತಿ ಮಮತೆ, ಸಂಸ್ಕೃತಿಯ ಸಂಭ್ರಮ, ನಮಗೆ ಬೇಕಾದ್ದು ದುರಾತ್ಮರ ಸಮರತೆ, ಶಂಭುಲಿಂಗ ಚರಣ ಭಕ್ತಿ ಯುಮುಕತೆ. ದುರ್ಜನರ ನಾವು ಬಹಳ ಪ್ರೀತಿಗಳಂತೀವಿ ಅಂದ್ರೆ ಅವ್ರ ಜೊತೆಗೂ ಕೆಲವೊಂದಿಷ್ಟು ನಾವು ಕೂಡ್ತಿದ್ದೀವಿ ಅಂದ್ರೆ ಕುಮತ ಶಾಸ್ತ್ರಾನುಗತಿ, ದೇಹದೋಳ ಅತಿ ಮಮತೆ, ಸಂಸ್ಕೃತಿಯ ಸಂಭ್ರಮ, ದುರಾತ್ಮರ ಸಮರತಿ, ಶಂಭುಲಿಂಗ ಚರಣ ಭಕ್ತಿ ಯುಮುಕತೆ. ಭಕ್ತಿನ ಇಲ್ಲ ಅಂತೀವಿ. ಇಷ್ಟೆಲ್ಲ ದೃಷ್ಟಿಕೋನಗಳಿದ್ರೆ ನಿಮಗೆ ಎಷ್ಟು ದುಃಖ ಬರಬಾರ್ದ್ರಿ. ಅದರೊಳಗೆ ಒಂದು ಯಾವುದು ಅಂದ್ರೆ ದುರ್ಜನರ ಸಮರತೆ. ದುರ್ಜನರ ಸಂಗೀತ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ನಮ್ಮನ್ನು ಪತನ ಮಾಡುತ್ತದೆ. ದುರ್ಜನರ ಸಂಘದೊಳಗೆ ಎಂಥ ಶಕ್ತಿ ಐತೆ ಅಂದ್ರೆ ಬಹಳಷ್ಟು ಶಕ್ತಿ ಇರುತ್ತದೆ. ಒಂದು ಬಾಕ್ಸ್ ಮಾವಿನ ಹಣ್ಣಿನೊಳಗೆ ಒಂದು ಮಾವಿನಕಾಯಿ ಕೆಟ್ಟಂದ್ರೆ ಅವು 11 ಮಾವಿನಕಾಯಿ ಕೂಡಿ ಇದನ್ನು ಒಂದು ಸರಿಪಡಿಸಲಾಗಂಗಿಲ್ಲ. ಆ ಒಂದ ಮಾವಿನ ಹಣ್ಣು ಎಲ್ಲವನ್ನು ಕೆಡುವಂತೆ ಮಾಡುತ್ತದೆ. ಹಂಗೆ ಏನೋ ನಿನ್ನಲ್ಲಿ ಭಕ್ತಿ ಬೆಳೆಯಲಾಕತ್ತಿತ್ತಂದ್ರೆ ಅದನ್ನ ಅವರು ಚೂಟ್ ಹಾಕ್ಬಿಡ್ತಾರೆ. ಅದಕ್ಕೆ ನಿಜಗಳು ವರಪುಣ್ಯಲತೆಯನ್ನು ಆವರಿಸುವುದಂತೆ ಬೆಳೆಯುವುದೇ ಚಂದಮಮ ಅಂತ ಹೇಳ್ತಾರೆ. ನಮಗ ಶಾಸ್ತ್ರಕ್ಕೆ ಬರೋದಾಗಲಿಕ್ಕಂದ್ರೂ ನಮಗೂ ವರಪುಣ್ಯವನ್ನು ಗಳಿಸೋದಾಗಲಿಕ್ಕಂದ್ರೂ ಕೂಡ ಮಠಕ್ಕೆ ಹೋಗುವಂತ ಜನರನ್ನು ಪ್ರೋತ್ಸಾಹಿಸಬೇಕು. ಹೋಗಲ್ಪ ಅದನ್ನೇ ಮಾಡ್ಲಕ್ಕ ಈ ಮನುಷ್ಯ ಜನ ಪದ್ಧತಿ. ನೀವು ಕೇಳಿ ಧನ್ಯರಾಗ್ರಿ ಅಂತ ಹೇಳುವಂತ ಮತಿ ನಮ್ಮಲ್ಲಿ ಇರಬೇಕು. ಹಾಗೆ ನಮಗ ಆಶ್ರಯ ಕೊಡುವುದರಿಂದ ನಮಗೆ ಅಧ್ಯಾತ್ಮ ನಮಗ ಬೆಳಗ್ಗೆ ನಮ್ಮ ಶಂಕರಪ್ಪನವರಲ್ಲಿ, ನಮ್ಮ ಕೊಟ್ಯಾಳ ಅಪ್ಪಶನವರಲ್ಲಿ ಎಲ್ಲರೂ ಕೂಡಿ ನಮ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಮಾಡ್ರಪ್ಪ ಅದನ್ನೇ ಮಾಡ್ಲಿಕ್ಕೆ ಬಂದಂತ ಶೈರ ಅಂತ ನಮಗೆ ಪ್ರೋತ್ಸಾಹವನ್ನು ಕೊಟ್ಟದ್ರಂತ ಆ ಬೆಳ್ಳಿಗೆ ಹೆಂಗ ಒಂದು ಕಟ್ಟಿಗೆ ನಿಲ್ಲಿಸೋದ್ರಿಂದ ಹೆಂಗ ಅಂದ್ರಾಯ ಇರ್ತದೋ ಹಂಗ ವರಪುಣ್ಯಲತೆ ಅಂದ್ರ ವಿವೇಕಿಗಳಾದವರಿಗೆ ಪಾರಮಾರ್ಥವನ್ನು ಮಾಡಕ್ಕೆ ಪ್ರೋತ್ಸಾಹ ಕೊಡುವಂತ ಬುದ್ಧರು ನಮ್ಮಲ್ಲಿ ಇರಬೇಕು. ಅದನ್ನ ಬಿಟ್ಟುಕೊಟ್ಟ ಈ ವಯಸ್ಕರನಾಗ ಮಠಕ್ಕೆ ಹೋಗಿ ಯಾಕೆ ಮಾಡೋದ್ರಿ ನೀವು? ಹಾಕಿ ಸಂಸಾರ ಮಾಡೋದಪ್ಪ, ಮುಂದೆ ಹೋಗೋದಲ್ಲ, ಮುಂದೆ ಗೋರಿಗೆ ಹೋಗೋದು ಮತ್ತೇನು ಹೋಗೋದು. ಪಾರಮಾರ್ಥ
ಪ್ರಪಂಚ ಎರಡು ಒಂದು ಸಮಯದೊಳಗಾತ ಇದೊಂದು ತಿಳಿಯಾಗಿರ್ಬೇಕು. 25ರ ತನ ವಿದ್ಯೆ ಸಂಪಾದನೆ ಮಾಡಿರೋದು, 25ರಿಂದ ಆತ್ಮ ಸಾಕ್ಷಾತ್ಕಾರವೂ ಆಗಬೇಕು, ಅದರ ಜೊತೆಗೆ ಪ್ರಪಂಚವೂ ಆಗಬೇಕು. ಯಾಕಂದ್ರೆ ಅತ್ಯಂತ ಪ್ರಬಲವಾದಂತಹ ಕಾಯವನ್ನು ಪರಮಾತ್ಮ ಕೊಟ್ಟಿರ್ತಾನೆ. ಯೌವನ ಭರಿತವಾದಂತಹ ಶರೀರ ಇರ್ತದೆ, ಕಾಯಕವನ್ನು ಮಸ್ತ್ ಮಾಡಕರ್ತದೆ, ಬುದ್ಧಿನೂ ಸಶಕ್ತವಾಗಿರ್ತದೆ. 2:50 ಮುಗಿಸ್ಬೇಕು. ಮುಂದ ಆ ನಿಧಿಧ್ಯಾಸನಕ್ಕಾಗಿ ಸಮಯವನ್ನು ತೆಗೆದಿಡಬೇಕು. 50ರ ಮುಂದ ಪ್ರಪಂಚವನ್ನೆಲ್ಲ ಕಡಿಮೆ ಮಾಡಿ ಕೇವಲ ಪರಮಾರ್ಥ ವಾನಪ್ರಸ್ಥದಲ್ಲಿರುವಂತಹ ಸ್ಥಿತಿಯನ್ನು ಅಳವಡಿಕೆ ಮಾಡಿಕೊಂಡ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಪಡೆಯಲಾಗ ನಾವು ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಮತ್ತು ಅದರ ಬಿಟ್ಟುಕೊಂಡ ಇರುವ ಆಮಿಷವನ್ನೆಲ್ಲ ಭೋಗಕ್ಕೆ ಸ್ವಾಮಿಸಿ ಎಲ್ಲಾ ಅಂಗಾಂಗಗಳು ಮಹಾದಾದ ಬಳಿಕ ಗುರುವಿನ ಹತ್ತಿರ ಬರ್ತದಂದ್ರೆ ಸಾಧ್ಯವೇ ಇಲ್ಲ. ಯಾಕ? ಗುರು ಏನು ಸುಮ್ಮನೆ ಶಾಸ್ತ್ರ ಹೇಳ್ತಾರಂತಿಲ್ಲ. ಶಿವ ಅಭಿಷೇಕ ಪ್ರಿಯ, ಗುರು ಸೇವಾ ಪ್ರಿಯ. ಸೇವಾ ಮಾಡ್ಬೇಕಾಗ್ತದೆ. ಸೇವಾ ಮಾಡ್ಲಿಕ್ಕಂದ್ರೆ ಗುರು ಕೃಪೆ ಆಗಲಿಕ್ಕಿಲ್ಲ, ಗುರು ಕೃಪೆ ಆಗಲಿಕ್ಕಂದ್ರೆ ಮೋಕ್ಷ ಆಗಲಿಕ್ಕಿಲ್ಲ. ಹಾಗಾಗಿ ಸೇವೆಯನ್ನು ಮಾಡಬೇಕಾಗಿರ್ತದೆ. ನೀನು ಅತ್ಯಂತ ಶರೀರ ಸದೃಢವಾಗಿದ್ದಾಗ ಗುರು ಸೇವೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ನೀನು ಅತ್ಯಂತ ಲಯತನ ಗುರು ಸೇವೆಯನ್ನು ಮಾಡಲಿಕ್ಕ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಹೇಳುವಂತ ಉದ್ದೇಶ ಏನು ಅಂದ್ರೆ, ಸಜ್ಜನರ ಸಂಘವನ್ನು ಮಾಡ್ತಾನು, ದುರ್ಜನರ ಸಂಘವನ್ನು ಮಾಡ್ತೀವಂದ್ರೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಾಧ್ಯವಾದರೆ ಸಜ್ಜನರ ಸಂಘವನ್ನು ಮಾಡು, ದುರ್ಜನರ ಸಂಘವನ್ನು ಪೂರ್ಣ ಪ್ರಮಾಣದಲ್ಲಿ ಬಿಡು. ಇಟ್ಟರೆ ಮಾಡಿದ್ರೆ ನಿನ್ನಲ್ಲಿ ಭಕ್ತಿ ಅನ್ನುವಂಥದ್ದು ಬೆಳೆದಿದ್ದು ಹೊರತು ಸಣ್ಣ ನಾಟಕಿದ್ದಾಗ ದನಗಳ ಒಳಗೆ ಬಿದ್ದು ಅಂದ್ರೆ ಅದು ಹೆಂಗೆ ಬೆಳೆಯಂಗಿಲ್ಲೋ ಚಿಟ್ಟಿ ಕಡಿತಾವಲ್ಲ, ಹಾಗೆ ಈ ಭಕ್ತಿ ಅನ್ನುವಂತಹ ಬಳ್ಳಿ ದುರ್ಜನರು ಚೂಟಿ ಹಾಕುವುದರಿಂದ ಆ ಜೇನು ನೊಣದ ಹಾಗೆ, ದುಂಬಿಯ ಹಾಗೆ ನಾವು ಕೇವಲ ಭಗವಂತನ ವಿಷಯವಾಗಿ ಮಾತ್ರ ವಿಚಾರವನ್ನು ಮಾಡಬೇಕು. ಅನ್ಯ ಪಾಮರ ಪುರುಷರ ಸಂಘವನ್ನು ಮಾಡಬಾರದು ಅಂತ ಸ್ಪಷ್ಟವಾಗಿ ಇಲ್ಲಿ ಟಿಪ್ಪಣಿಗಳು ಹೇಳ್ತಾ ಇದ್ದಾರೆ. ನೈಜ ವೈರಾಗ್ಯವನ್ನು ಪಡೆದವರು ಸ್ವಯಂ ಭಗವದ್ ವಿಷಯಕ ಮಾತುಗಳನ್ನು ಉಳಿದು ಮತ್ತಾವುದನ್ನು ಆಡರು. ದುಂಬಿಯು ಜೇನಿರುವ ಹೂಗಳ ಮೇಲೆಯೇ ಕೊಡುತ್ತದೆ, ಜೇನು ಕುಡಿಯಲೆಂದು ಅದಕ್ಕೆ ಮತ್ತಾವ ವಸ್ತು ಹಿಡಿಸದು. ಅದು ಜೇನು ಇರುವಂತಹ ಹೂಗಳನ್ನು ಮಾತ್ರ ಆಶ್ರಯವನ್ನು ಪಡೆದಿದೆ. ಹಂಗ ಭಗವಂತನ ವಿಚಾರವಾಗಿ ಮಾತ್ರ ಈ ಪುರುಷನು ತನ್ನ ಭಕ್ತಿಯನ್ನು ತೊಡಗಿಸ್ತಾನೆ ಹೊರತು ಭೋಗದ ಅಥವಾ ಅನ್ಯ ವಿಷಯಗಳಲ್ಲಿ ತನ್ನ ಮನೋವೃತ್ತಿಯನ್ನು ತೊಡಗಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಅಷ್ಟೇ ಸತ್ಯವಾದಂಥ ವಿಚಾರ. ಯಾಕಂದ್ರೆ ಭಕ್ತಿ ಮಾಡಬೇಕಾಗಿತ್ತಂದ್ರೆ ಎರಡೂ ಆಗಂಗಿಲ್ಲ. ಅದಕ್ಕೆ ಸಂಘಗಳು ಎರಡುಂಟು, ಒಂದು ಹಿಡಿ ಒಂದು ಬಿಡುವಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮುಂದಿನ ವಿಚಾರವಾಗಿ 11ನೇ ಸೂತ್ರವನ್ನು ಚಾಲು ಮಾಡ್ತಾರೆ. ಲೋಕವೇದೇಶು ತದನುಕೂಲಾಚರಣಂ ತದ್ವಿರೋಧಿಸು. ಅದಕ್ಕೆ ಪ್ರತಿಕೂಲವಾದವುಗಳಲ್ಲಿ ಉದಾಸೀನತೆ ಎಂದರೆ ಲೌಕಿಕ ಮತ್ತು ವೈದಿಕ ಕರ್ಮಗಳಲ್ಲಿ ಅದಕ್ಕೆ ಅನುಕೂಲವಾದುದನ್ನೇ ಮಾಡುತ್ತಿರುವುದು. ಈ ಲೋಕದ ಜನ ತಮ್ಮ ಇಷ್ಟ ಪ್ರಾಪ್ತಿಗಾಗಿ ಮತ್ತು ಅನಿಷ್ಟ ಪರಿಹಾರಕ್ಕಾಗಿ ಈ ಲೋಕದ ವಸ್ತುಗಳನ್ನೇ ಅನುಕರಿಸುತ್ತಾರೆ. ಉದಾಹರಣೆಗೆ ಧನ, ಭೋಗ, ಸಾಮಗ್ರಾದಿಗಳ ಇತರ ಮಾನವರು ಕೇವಲ ಮನುಷ್ಯ ಪ್ರಯತ್ನದಿಂದ ಇದು ಸಾಧ್ಯವಿಲ್ಲವೆಂದರಿತಾಗ ಶಾಸ್ತ್ರೋಕ್ತ ಕಾಮ್ಯ ಕರ್ಮಗಳ ಮೂಲಕ, ಕ್ಷುದ್ರ ದೇವತಾ ಶಕ್ತಿಗಳ ಮೂಲಕ ಅದನ್ನು ಪಡೆಯಲು ಯತ್ನಿಸುತ್ತಾರೆ. ಇದೇ ಅವರಿಗೆ ಆಶ್ರಯ. ಆದರೆ ಭಗವದ್ಭಕ್ತರು ಸಂಪೂರ್ಣವಾಗಿ ಪರಮಾತ್ಮನನ್ನೇ ಮೆಚ್ಚಿಕೊಂಡಿರುವುದರಿಂದ ತನ್ನ ಎಲ್ಲ ಅವಶ್ಯಕತೆಗಳಿಗೂ ಅವನಲ್ಲಿಯೇ ಮೊರೆ ಹೋಗುತ್ತಾರೆ. ಮತ್ಯಾವ ಆಶ್ರಯನ್ನು ಆಶ್ರಯಿಸನು. ಅನನ್ಯತೆ ಅಂದ್ರೆ ಅನ್ಯ ಆಶ್ರಯವನ್ನು ಪಡೆಯದಂಥವರು. ಮತ್ತು ಪಡೆಯವರು ಹೆಂಗ್ ಮಾಡ್ತಾರೆ? ಈಗ ಹೇಳಿದ್ರು ಕಾಮ್ಯ ಕರ್ಮಗಳನ್ನು, ವೇದದಲ್ಲಿ ಹೇಳಿರುವಂತ ಕಾಮ್ಯ ಕರ್ಮಗಳನ್ನು ಕ್ಷುದ್ರ ದೇವತೆಗಳ ಮುಖಾಂತರ ಮಾಡಿ ಪಡೆಯಲಾಕ ಇಷ್ಟಪಡ್ತಾರೆ. ಇದರ ತಾತ್ಪರ್ಯ ಏನು ಅಂದ್ರೆ ಅನ್ಯ ಆಶ್ರಯವನ್ನು ಪಡಿತಾರೆ ಇವರು. ಬ್ಯಾರೆದವ್ರ ಮುಖಾಂತರ
ಏನಾದರೂ ಪಡಿಬೇಕಂತ ಆಶ್ರಯವನ್ನು ಪಡಿತಾರೆ. ಹೀಗೆ ಪರಮ ಭಕ್ತರು ಅನ್ಯ ಆಶ್ರಯವನ್ನು ಪಡೆಯುವುದಿಲ್ಲ. ಯಾಕ? ಭಗವಂತನೇ ಒಬ್ಬನೇ ಅಂತ ಅವರಿಗೆ ನಂಬಿರ್ತಾರೆ. ಉದಾಹರಣೆಗಾಗಿ ಮಗು, ಸಣ್ಣ ಮಗು ತನ್ನ ಸಂಪೂರ್ಣ ಭಾರವನ್ನು ತಾಯಿಗೆ ಒಪ್ಪಿಸಿಬಿಟ್ಟಿರ್ತದೆ. ಸ್ವಲ್ಪ ದೊಡ್ಡದಾದ ಹುಡುಗ ತಾನು ಸ್ವಲ್ಪ ಮಾಡ್ಕೋತಾನ, ತಾಯಿ ಮಾಡಕಂದ್ರೆ ಮಾಡ್ಕೊಳಕತ್ತಾನ. ಹಂಗ ಸಂಪೂರ್ಣವಾಗಿ ಶರಣಾಗತನಾದಂಥವನು ಭಗವಂತನೇ ಅನ್ನುವಂಥ ನಿಶ್ಚಯ ಭಾವ ಇರುವುದರಿಂದ ಅನ್ಯ ಆಶ್ರಯವನ್ನು ಪಡೆಯುವುದಿಲ್ಲ. ಅನ್ಯ ಆಶ್ರಯವನ್ನು ಪಡೆಯದೇ ಇರುವಂತಹ ಪುರುಷನು ಏನ್ ಮಾಡ್ತಾನಪ್ಪ ಅಂದ್ರೆ ಭಗವಂತವನ್ನು ಸದಾ ಕಾಲದಲ್ಲಿ ರಕ್ಷಣೆಯನ್ನು ಮಾಡುತ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಭಗವಂತ ಗೀತೆ ಒಳಗೊಂದು ದೊಡ್ಡ ಆಶ್ವಾಸನೆಯನ್ನು ಕೊಡ್ತಾನೆ. ಆಶ್ವಾಸನೆ ಅಂದ್ರೆ ಮಹಾ ವಾಗ್ದಾನವನ್ನು ಕೊಡ್ತಾನೆ. ವಾಗ್ದಾನ ಅಂದ್ರೆ ನಿಮ್ಗೆ ಹೇಳಬಹುದು, ಈಗ ನಮ್ಮ ರಾಜ್ಯ ಸರ್ಕಾರದವರು ಮೊನ್ನೆ ಇಲೆಕ್ಷನ್ ಮುಂದೆ ಒಂದು ಭಾಗ್ಯಗಳನ್ನು ಘೋಷಣೆ ಮಾಡಿದರು. ಇವು ಭಾಗ್ಯಗಳು ಘೋಷಣೆ ಮಾಡಿದ್ರು ಕೊಡ್ಲಾನು ಅಂತಿದ್ದಾರೆ, ಮುಂದೆ ಬಂದನೂ ಆಗ್ಬೋದು. ಆದ್ರೆ ಭಗವಂತ ಕೊಟ್ಟಂತ ವಾಕ್ಯವನ್ನು ಹಿಂದಕ್ಕೆ ಪಡಿತಾನ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಭಗವಂತ ಅಂತ ಯಾರಿಗೆ ಕರೀತಾರ? ಸತ್ಯಂ ಶಿವಂ ಸುಂದರಂ. ಸದಾ ಸತ್ಯವನ್ನೇ ಯಾರು ಆಶ್ರಯ ಪಡೆದಾರೋ, ಸತ್ಯ ಸ್ವರೂಪವೇ ಯಾರಾಗಿದ್ದಾರೋ ಅವನಿಗೆ ಭಗವಂತ ಅಂತ ಕರೀತಾರೆ. ಆ ಭಗವಂತ ಏನು ಆಶ್ವಾಸನೆ ಕೊಡ್ತಾನಂದ್ರೆ ಅನನ್ಯ ಚಿಂತಾಯಂತು ಮಾಮ್ಯೇ ಜನ ಪರ್ಯ ಉಪಾಸತೆ ತೇಸಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ. ಅನನ್ಯ ಅಂದ್ರ ಭಗವಂತನನ್ನು ಬಿಟ್ಟು ಇನ್ನೊಂದು ಆಶ್ರಯವನ್ನು ಪಡೆಯದೆ ಸದಾ ಕಾಲದಲ್ಲಿ ಅವನನ್ನೇ ಚಿಂತನೆ ಮಾಡುವವರು. ಚಿಂತಾಯಂತು ಮಾಮ್ಯೇನು ಮಹಾಜನ ನಾಟ್. ಅನ್ಯ ಆಶ್ರಯವನ್ನು ಪಡೆದೆ ಸದಾ ಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡುವಂತಹ ಪುರುಷನನ್ನು, ಅಂತ ಪುರುಷನ ಯೋಗಕ್ಷೇಮವನ್ನು ಭಗವಂತನೇ ವಹಿಸಿಕೊಳ್ಳುತ್ತಾನೆ. ಯೋಗ ಕ್ಷೇಮ ನಾಟ್. ಇದಕ್ಕಿಂತಲೂ ಹೆಚ್ಚಿನ ನಮಗೆ ಏನ್ ಬೇಕ್ರಿ? ಆ ಪುರುಷನ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ಭಗವಂತನ ವಹಿಸ್ತಾನ ಅಂದ ಬಳಿಕ ಅವನಿಗೆ ಶರಣಾಗತನ ಆಗುವುದರೊಳಗೆ ಏನಾದರೂ ತಪ್ಪೈತೆ ಅಂತ ಕೇಳಿದ್ರೆ ಇಲ್ಲವೇ. ಹಾಗಾಗಿ ಏನ್ ಮಾಡ್ಬೇಕು ನಾವು? ಸಂಪೂರ್ಣ ಭಗವಂತನಿಗೆ ಶರಣಾಗತನಾಗಬೇಕು. ಹಾಗಾಗಿ ಸದಾ ಕಾಲದಲ್ಲಿ ಭಗವಂತನ ಚಿಂತನವನ್ನು ಮಾಡುವಂಥವರು ಆಗಬೇಕು. ಅದೇ ಭಗವಂತ ಇನ್ನೊಂದು ಕಡೆ ಹೇಳ್ತಾನ, ತೇಸಾಂ ಸತತಯುಕ್ತಾಂ ಭಜತಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ. ಯಾರು ಸತತವಾಗಿ ಭಜತಂ ಪ್ರೀತಿಪೂರ್ವಕವಾಗಿ ಭಗವಂತನನ್ನು ಸ್ಮರಣೆ ಮಾಡುತ್ತಾರೋ, ಮತ್ತೆ ಇಲ್ಲಿ ನಿಷ್ಕಾಮ ಅಂತ ಅಂಗೀಕಾರ ಮಾಡಬೇಕು, ಸಕಾಮ ಅಂತ ಇಲ್ಲ, ಅವರಿಗೆ ನಾವು ನೈಜವಾದಂತಹ ಬುದ್ಧಿಯನ್ನು ಕೊಡುತ್ತೇನೆ. ನಿಜವಾಗಿಯೂ ಈಶ್ವರ ಕೃಪೆ ಯಾರಿಗಾಗೈತಿ? ಭಗವಂತನ ಕೃಪೆ ಯಾರಿಗಾಗೈತಿ ಅಂದ್ರೆ ನಾವು ತಿಳ್ಕೊಂಡಿದೆವು ಸಂಪತ್ತ, ಭೋಗ, ಮಕ್ಕಳು, ಮರಿ, ಹೊಲ, ಮನಿ ಇವೆಲ್ಲವನ್ನು ಪಡೆದ್ರೆ ಭಗವಂತ ಅವರಿಗೆ ಕೃಪೆ ಮಾಡ್ಯಾನ ಅಂತ ಹೇಳಿದ್ರು. ಇದು ನಿಜವಾದ ಈಶ್ವರ ಕೃಪೆ ಅಲ್ಲ. ಇದು ಸಕಾಮ ಭಕ್ತಿಯನ್ನು ಮಾಡೋದ್ರಿಂದ ಪಡೆದಂತ ಭಾಗ್ಯ. ಹಾಗಾದ್ರೆ ನಿಜವಾದಂತ ಸಂಪತ್ತು ಯಾವುದು ಅಂದ್ರೆ ನಿಷ್ಕಾಮವಾಗಿ ಮಾಡುವಂತಹ ಭಕ್ತಿ. ಆ ಭಕ್ತಿಯಿಂದ ಏನ್ ಮಾಡ್ತಾರೆ ಭಗವಂತ? ಇವರಿಗೆ ಅಂತಃಕರಣ ಶುದ್ಧಿಯನ್ನು ಮಾಡ್ತಾರೆ. ಅಂತಃಕರಣ ಶುದ್ಧಿಯನ್ನು ಮಾಡಿ ಭಗವಂತನೇ ಬೇಕು ಅನ್ನುವಂತ ನಿಶ್ಚಯ ಬುದ್ಧಿ ಇವರಲ್ಲಿ ಇರೋದ್ರಿಂದ ಅವರಿಗೆ ನೈಜವಾದಂತಹ ಬುದ್ಧಿ ಅಂದ್ರೆ ಕತ್ತಲಲ್ಲಿ ಇರುವಂತಹ ಪುರುಷನಿಗೆ ಬ್ಯಾಟ್ರಿ ಕೊಟ್ಟರೆ ಹೆಂಗ ಅವನು ರಸ್ತೆಯನ್ನು ಕೂಡಿ ಊರನ್ನು ಸೇರುತ್ತಾನೋ, ನಗರವನ್ನು ಸೇರುತ್ತಾನೋ, ಹಾಗೆ ಈ ಪುರುಷನಿಗೆ ನೈಜವಾದಂತಹ ಬುದ್ಧಿಯ ದ್ವಾರ ಇವನು ಪರಮಾತ್ಮನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದು ಆ ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದುತ್ತಾನೆ. ನೋಡಿ, ಯಾರಿಗೆ ಕೊಡ್ತಾನೆ ಇದನ್ನು ಪರಮಾತ್ಮ? ತೇಸಾಂ ಸತತಯುಕ್ತಾಂ ಭಜತಂ ಪ್ರೀತಿಪೂರ್ವಕಂ ದದಾಮಿ ಅಂದ್ರೆ ನೈಜವಾದಂತಹ ಬುದ್ಧಿಯನ್ನು ನಾನು ಅವನಿಗೆ ಕೊಡುತ್ತೇನೆ ಅಂತ ಭಗವಂತ ಇನ್ನೊಂದು ಕಡೆಯೂ ಕೂಡ ಹೇಳ್ತಾನೆ. ಹಾಗಾಗಿ ಸದಾ ಕಾಲದಲ್ಲಿ ಭಗವಂತನ ಚಿಂತನವನ್ನು ಮಾಡುವಂತ ಕಾಯಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡುವಂತ ಭಗವಂತನ ಸ್ಮರಣೆಯನ್ನು ಮಾಡುವಂತವರಾಗಬೇಕು.
ಪಾಮರ ಪುರುಷರ ಸಂಘವನ್ನು ಬಿಟ್ಟು ಸದಾ ಭಗವಂತನೇ ಬೇಕು ಅನ್ನುವಂತಹ ಮತಿ ನಮ್ಮಲ್ಲಿ ದೃಢವಾಗಿ ನಿಲ್ಲಬೇಕು. ಕಾಯಕ ಪರಮಾರ್ಥ ಅಂತ ಇಷ್ಟೇ ಇರಬೇಕು ಹೊರತು ಅನ್ಯ ವ್ಯವಹಾರಗಳು ನಮ್ಮಲ್ಲಿ ಬಹಳ ಸೇರಿತು ಅಂದ್ರೆ ಸಾಧಕರಾದಂಥವು ಅವುಗಳನ್ನಿಟ್ಟು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಂತ ಪಾರಮಾರ್ಥಕ್ಕನ್ನು ಒತ್ತು ಕೊಡಬೇಕು. ಈಗ ಏನಾಗಿತ್ತಪ್ಪ ಅಂದ್ರೆ ಪ್ರಪಂಚಕ್ಕೆ ಒತ್ತು ಕೊಟ್ಟಿದ್ದೀವಿ, ಪಾರಮಾರ್ಥಕ್ಕೆ ಒತ್ತು ಕಡಿಮೆ ಕೊಟ್ಟಿದ್ದೀವಿ ನಾವು. ಹಾಗಾಗಿ ಅದಕ್ಕನ್ನ ಸ್ವಲ್ಪ ಹಿಂದುಳಿಬೇಕು, ಇದು ಸ್ವಲ್ಪ ಮುಂದಾಗಬೇಕು. ಇಷ್ಟು ಮಾಡಿದೀವಿ ಅಂದ್ರೆ ಸರಿ ಹೋಗ್ಬೇಕು. ಯಾಕಂದ್ರೆ ಅತಿ ಆಸೆ ಅನ್ನುವಂತ ರಾಕ್ಷಸ ನಮ್ಮಲ್ಲಿ ಸೇರ್ಯಾನೆ. ಅವ ಏನ್ ಮಾಡ್ತಾನ ಅಂದ್ರೆ ಭೋಗದೊಳಗೆಲ್ಲ ಮುಣಿಸ್ಬಿಡ್ತದ ಬರೇ ಅದು. ಅತಿ ಆಸೆ ಅನ್ನುವಂತ ರಾಕ್ಷಸನ ಮೇಲೆ ಬಿಡ್ತು ಭಗವಂತನೇ ಬೇಕನ್ನುವಂತ ಇಚ್ಛೆ ನಮ್ಮಲ್ಲಿ ಉದ್ಭವವಾಯಿತು. ಅದು ನಮಗ ಭಗವಂತನ ಪಾದವನ್ನು ಪ್ರಾಪ್ತಿ ಮಾಡಿಕೊಡ್ತತಿ. ಅದರಿಂದ ನಮಗೇನಾಗತ್ತಪ್ಪ ಅಂದ್ರೆ ದಿನಾ ಭಕ್ತಿ ಅನ್ನುವಂಥ ಬಳಿಲಾಕತ್ತತಿ. ಆದ್ದರಿಂದ ಒಂದದ ಮನಸ್ಸಿನಿಂದ ಪ್ರಪಂಚವನ್ನು ಮಾಡಬೇಕು, ಶ್ರದ್ಧಾಭಕ್ತಿಯಿಂದ ಪಾರಮಾರ್ಥವನ್ನು ಮಾಡಬೇಕು. ಅದಕ್ಕೆ ಹೇಳಿದರು, ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ. ಪರಮಾತ್ಮ ಈ ಜನ್ಮವನ್ನು ಯಾಕೆ ಕೊಟ್ಟಾನ? ಅನಂತ ಜನ್ಮದಲ್ಲಿ ಮಾಡಿದಂತ ಪಾಪವನ್ನೆಲ್ಲ ಸುಟ್ಟು ಹಾಕಲಾಕ, ನಾಮಸ್ಮರಣೆಯನ್ನು ಮಾಡ್ಲಾಕ ಈ ದೇವರು ಕೊಟ್ಟಾನ. ಕಳೆದುಳಿದು ಬೇಗ ಅಂತ ಹೇಳ್ತಾರ ಅವರು. ಯಾಕಂದ್ರೆ ನಾಳೆ ಈ ಶರೀರ ಇರ್ತಕ್ಕಂಥ ಯಾರಿಗೂ ಗ್ಯಾರಂಟಿ ಇಲ್ಲ. ಹಾಗಾಗಿ ಇದು ಇರುವುದ್ರಾಗನ ಪಾಪ ಎಲ್ಲ ಹರಕೊಂಡು ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಹೀನ ವಿಷಯದಾಸಿ ಹಿಂದುಳಿದು ದುರವೇನ. ಹೀನ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ. ಹೀನ ವಿಷಯದಾಸಿ ಹಿಂದುಳಿಬೇಕಂತ ಹೇಳ ಹೊರತು ತೆಗೆದೊಯ್ಯ ಅಂತ ಹೇಳಿಲ್ಲ, ಬಿಡುವಂತ ಹೇಳಿಲ್ಲ. ಹಾಗಾಗಿ ಒಲ್ಲದ ಮನಸ್ಸಿನಿಂದ ಅಥವಾ ಉದಾಸೀನ ವೃತ್ತಿಯಿಂದ ಸಂಸಾರದೊಳಗಿರಬೇಕು. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾರಮಾರ್ಥ ಮಾರ್ಗದಲ್ಲಿ ನಾವು ಮುಂದುವರೆದಿ ಬಂದರೆ ಆ ಭಗವಂತ ನಮಗ ಅತ್ಯಂತ ಸುಲಭವಾಗಿ ನಮ್ಮ ಯೋಗಕ್ಷೇಮವನ್ನು ನೋಡ್ಕೋತಾನ, ನಮಗೆ ಮುಕ್ತಿಯನ್ನು ಕೂಡ ಕರುಣಿಸುತ್ತಾನೆ. ಮುಕ್ತಿ ಕರುಣಿಸ್ತಾನಂದ್ರೆ ಇದರ ಅರ್ಥ ಏನು? ಜ್ಞಾನವನ್ನು ಪ್ರಾಪ್ತಿ ಮಾಡುವಂಗೆ ಮಾಡ್ತಾನ. ಆ ಜ್ಞಾನ ದ್ವಾರ ನಮಗೆ ನಮ್ಮ ಸ್ವರೂಪದ ಜ್ಞಾನ ಆಗುತ್ತದೆ. ಸ್ವರೂಪದ ಜ್ಞಾನ ನಮಗಾಯಿತಂದ್ರೆ ಅಜ್ಞಾನ ನಿವೃತ್ತಿ ಆಗುತ್ತದೆ. ಅಜ್ಞಾನ ನಿವೃತ್ತಿ ಆಯಿತಂದ್ರೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದುತ್ತವೆ. ಬಿಡುಗಡೆ ಹೊಂದಿದೀವಂದ್ರೆ ಇದಕ್ಕಿಂತಲೂ ಮತ್ತಾದರೆ ಶ್ರೇಷ್ಠವಾದಂತಹ ಸುಖ ಐತೆ ಅಂತ ಕೇಳಿದ್ರೆ ಇಲ್ಲ. ಅಂತ ಶ್ರೇಷ್ಠವಾದಂತಹ ಮೋಕ್ಷವನ್ನು ಪಡಿಬೇಕಾಗಿತ್ತಂದ್ರೆ ಏನು ಮಾಡಬೇಕಾಗಿಲ್ಲ? ವಿಷಯಾದಿಗಳಲ್ಲಿರುವಂತ ಆಸಕ್ತಿಯನ್ನು ತೆಗೆದು ಪರಮಾತ್ಮನ ಪಾದಕ್ಕಿಟ್ಟಿವಂದ್ರೆ ಅದೇ ನಮಗೆ ಮೋಕ್ಷವನ್ನು ಕೊಡುವಂತ ನಿಟ್ಟಿನೊಳಗ ಸದ್ಬಳಕೆಯಾಗುತ್ತದೆ. ಅಂತ ಭಗವಂತನ ಭಕ್ತಿಗಾಗಿ ಒಂದಿಷ್ಟು ನಮ್ಮಲ್ಲಿ ವಿವೇಕ ವೈರಾಗ್ಯಗಳು ಬೇಕು ಅಂತ ಹೇಳ್ತಾರೆ. ಹಾಗಾಗಿಯೇ ವೈರಾಗ್ಯವನ್ನು ಹೊಂದಿದಂತಹ ಪುರುಷನು ಕೇವಲ ಭಗವಂತನ ಆಶ್ರಯವನ್ನು ಪಡೆಯುತ್ತಾನೆ. ಅವನು ಭಗವಂತನ ವಿಷಯವನ್ನು ಬಿಟ್ಟು ಮತ್ತಾವುದನ್ನು ಕೇಳುವುದಿಲ್ಲ. ಯಾರಾದರೂ ಕೇಳಾದ್ರೆ ಏನೋ ಮಾಡಿ ಅವರನ್ನು ಬಿಟ್ಟು ಎದ್ದು ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ತತ್ವಗಳನ್ನು ಕೂಡ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಇದೇ ಜನ್ಮದೊಳಗೆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡೇ ತೀರ್ಥನ್ನುವಂತಹ ಛಲ ನಮ್ಮಲ್ಲಿ ಬರಬೇಕು. ಯಾಕಂದ್ರೆ ಮುಂದೆ ಮನುಷ್ಯ ಜನ್ಮವೇ ಪಡೆದನ್ನುವಂಥ ಗ್ಯಾರಂಟಿ ಅಷ್ಟು ಉತ್ತಮವಾದಂಥ ಕರ್ಮಗಳನ್ನು ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲ. ಹಾಗಾಗಿ ಈ ಜನ್ಮದೊಳಗನ ಅತಿ ವೇಗವಾಗಿ ಪರಮಾತ್ಮನ ಭಕ್ತಿಯನ್ನು ಮಾಡುವಂಥ ನಿಟ್ಟಿನೊಳಗೆ ನಾವು ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಭಕ್ತಿ ಅಂದ್ರೆ ಸದಾ ಕಾಲದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂತಹದ್ದನ್ನು ನಾವು ರೂಢಿಯನ್ನು ಮಾಡ್ಕೋಬೇಕು. ಅಂತಹ ರೂಢಿಯನ್ನು ಸದ್ಗುರು ಸಿದ್ಧಾರೂಢರು ನಮಗೆ ನಿಮಗೆ ಕೊಟ್ಟು ತೋರಿಸಿದ ಚೌತ ನನ್ನೆರಡು ಮಾತು ಶ್ರೀ ಸದ್ಗುರುನಾಥನ ಪಾದಕ್ಕೆ ಅರ್ಪಿಸ್ತೇನೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಶಿವಾಯ ನಮಃ ಓಂ. 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 ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅನುದಿನ ಉರವಿನ ಅನುರಾಗ ಭಕ್ತಿಯಲ್ಲಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ
ಶಿವಾಯ ನಮಃ ಓಂ. 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 श्रीमद गुरु सिद्धार्थ स्वामी महाराज की जय। सकल साधु संत महाराज की जय। जय मंगलम जय नमः पार्वती शिव हर नमः।